ಸಿದ್ದರಾಮಯ್ಯನವರದ್ದು ಈ ಆಯಾಮದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಐತಿಹಾಸಿಕ ಹೆಸರನ್ನ ತೆಗೆದು ಅಲ್ಲಿನ ಗುರುತನ್ನ ಅಳಸ ಹಾಕೋ ಪ್ರಯತ್ನ ಮಾಡ್ಲಾಗ್ತಾ ಇದೆಯಾ? ಭೂಮಿಯನ್ನ ದಾನವಾಗಿ ಕೊಟ್ಟವರಿಗಿಂತ ಹೆಚ್ಚಾಯ್ತಾ? ಭೂ ಹಗರಣದ ಆರೋಪಿ ಸ್ಥಾನದಲ್ಲಿ ನಿಂತಿರುವವರ ಹೆಸರು, ಬದುಕಿದ್ದವರ ಹೆಸರಲ್ಲಿ ರಸ್ತೆ ಭವಂತಿ ಬೇಕಾ? ಇದು ಸೋಷಿಯಲ್ ಮೀಡಿಯಾದ ಚೀಸಿ ಲೈನ್ಸ್, ಬಟ್ ಚರ್ಚೆ ಆಗ್ತಿದೆ. ಹಾಗಾಗಿ ಇದೇ ಪ್ರಶ್ನೆಯನ್ನ ನಾನು ರಾಜೀವ್ ಸರ್ನ ಕೇಳ್ತೀನಿ. ಆರೋಪಿ ಸಂಖ್ಯೆ 1 ಮೂಡಾ ಪ್ರಕರಣದಲ್ಲಿ ಅವ್ರ ಹೆಸರನ್ನ ಮೈಸೂರಿನಲ್ಲೇ ಯಾವ ನೆಲದಲ್ಲಿ ಭೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಗಿದೆ ಅನ್ನೋ ಆರೋಪ ಇದೆಯೋ ಅಲ್ಲೇನ ಅವ್ರ ಹೆಸರಲ್ಲಿ ರಸ್ತೆ ಇಡೋದು? ಏನ್ ಸಂದೇಶ ರಾಜೀವ್ ಸರ್ ಇದು? ಮೇಡಮ್, ಅವರೊಬ್ರು ಮಹಾನ್ ಜನನಾಯಕರು. ಕರ್ನಾಟಕದ ರಾಜ್ಯದ ಜನತೆ 2 ಬಾರಿ ಮೆಜಾರಿಟಿಯಿಂದ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರ ನೇತೃತ್ವ ಅನ್ನುವಂತ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು 41 ವರ್ಷದ ಜೀವನಗಳ ಉದ್ದಗಲದಲ್ಲೂ ಕೂಡ ಈ ಕರ್ನಾಟಕದ ರಾಜ್ಯದ ಏಳಿಗೆಗಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಈ ತರ ಸಣ್ಣ ವಿಚಾರಗಳನ್ನ ವಿರೋಧಕ್ಕಾಗಿ ವಿರೋಧ ಮಾಡುವಂತ ಮನಸ್ಥಿತಿಯಿಂದ ಈಚೆ ಬರಬೇಕಾಗಿದೆ. ನೀವು ನಾನು ಮಾತಾಡ್ತಾ ಇದ್ದೀನಿ, ನೀವು ನಿಮ್ ಪ್ರಶ್ನೆ ಕೇಳಕ್ಕೆ ನಿಮ್ಮನ್ನ ಕರೆದಿಲ್ಲ ನಾನು ಇಲ್ಲಿ. ಅಲ್ಲಿ ಅವ್ರು ಕೇಳ್ತಾ ಇದಾರೆ, ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಸುಮ್ನಿರಿ. ಮಾತಾಡಿ, ನಿಮ್ ಒಬ್ಬರಿಗೆ ಬರೋದಲ್ಲ. ಚುನಾವಣೆ ಗೆಲ್ಸೋದು ನಿಮ್ಮನ್ನ ಕೇಳ್ತಿದ್ದೀನಿ, ನಿಮ್ಮನ್ನ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಉತ್ತರ ಕೊಡಿ. ಡಿ.ಕೆ ಅವ್ರ ಕಾಂಟ್ರಿಬ್ಯೂಷನ್, ಖರ್ಗೆ ಅವ್ರ ಕಾಂಟ್ರಿಬ್ಯೂಷನ್, ಪರಮೇಶ್ವರ್ ಅವ್ರ ಕಾಂಟ್ರಿಬ್ಯೂಷನ್ ಎಲ್ಲರದು ಇದೆ. ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಮಹಾನ್ ನಾಯಕರು. ಈ ಜಿಲ್ಲೆಯಿಂದ ಹೊರಬಂದಂತ ಒಬ್ಬ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುತ್ಸದಿ ಅವರು, ಅವರ ಹೆಸರು ಬರಬೇಕು ಅಂತ ಹೇಳಿ ಸ್ಥಳೀಯವಾಗಿ ಒಂದಷ್ಟು ಜನ ಅವರ ಮಾಡಿದ ಕೆಲಸಗಳನ್ನೆಲ್ಲ ಗಮನಿಸಿ, ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಮಾಡದಂತ ಕೆಲಸಗಳನ್ನ ಗಮನಿಸಿ ಆ ರಸ್ತೆಗೆ ಆ ಹೆಸರನ್ನ ಸೂಚನೆ ಮಾಡಿದ್ದಾರೆ. ಅದಕ್ಕೆ ತೀರ್ಮಾನ, ಚರ್ಚೆಗಳು ಆಗ್ತಾ ಇವೆ, ಈ ತರದ ಅಭಿಪ್ರಾಯಗಳು ಬರ್ತಿವೆ. ಸ್ವಲ್ಪ ಮುಂಚೆ ಜಾಯಿನ್ ಆಗಿದ್ರೆ ಸಮಯ ಹೆಚ್ಚಿಗೆ ಕೊಡಬಹುದಾಗಿತ್ತು. ಇವತ್ತಿನ ಚರ್ಚೆ ಸಮಯ ಮುಗ್ದು ಹೋಗಿದೆ. ನಾವು ಮಹಾಭಾರತ ಪ್ರಶ್ನೆ ಕೇಳಿದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜನರ ಅಭಿಪ್ರಾಯ ಸಂಗ್ರಹ ಮಾಡೋ ಕಾರ್ಯ ನಡೀತಾ ಇದೆ. ಹೀಗಾಗಿ ನಾವು ಜನರ ಅಭಿಪ್ರಾಯ ಸಂಗ್ರಹಿಸೋ ಭಾಗವಾಗಿ ಪ್ರಶ್ನೆ, KRS ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕಂದ್ರೆ 70% ಜನ ಬೇಡ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎನಿವೆ, ಇದೀಗ ಸಿದ್ದರಾಮಯ್ಯನವರ ಹೆಸರು ಇಡಬೇಕಾ ಬೇಡವಾ ಅನ್ನೋದು ಮೈಸೂರಿನ ನಾಗರಿಕರ ಕೈಯಲ್ಲಿದೆ. ಇದಕ್ಕೆ ಬೇಕು ಅನ್ನೋ ಅಭಿಪ್ರಾಯವನ್ನ ಕೊಡಬೇಕಾ, ಬೇಡ ಅನ್ನೋ ಅಭಿಪ್ರಾಯವನ್ನ ಕೊಡಬೇಕಾ, ಬಹಳ ಗಮನ ಕೊಟ್ಟು ಆಲೋಚನೆ ಮಾಡಿ ಉತ್ತರವನ್ನ ಕೊಡ್ಲಿ. ರಾಜಕೀಯ ಮಾಡೋದ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಡೆಗೆ, ಅದು ರಸ್ತೆ ಆದ್ರೂ ಆಗಿರ್ಬಹುದು, ಆರೋಗ್ಯ ಕ್ಷೇತ್ರ ಆಗಿರಬಹುದು, ಅಭಿವೃದ್ಧಿ ಕಡೆಗೇನೆ ರಾಜಕಾರಣಿಗಳ ಹೆಚ್ಚಿನ ಗಮನ ಕೊಡ್ಲಿ ಅಂತ ಹೇಳಿ ಆಶಿಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯನವರದ್ದು ಈ ಆಯಾಮದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಐತಿಹಾಸಿಕ ಹೆಸರನ್ನ ತೆಗೆದು ಅಲ್ಲಿನ ಗುರುತನ್ನ ಅಳಸ ಹಾಕೋ ಪ್ರಯತ್ನ ಮಾಡ್ಲಾಗ್ತಾ ಇದೆಯಾ? ಭೂಮಿಯನ್ನ ದಾನವಾಗಿ ಕೊಟ್ಟವರಿಗಿಂತ ಹೆಚ್ಚಾಯ್ತಾ? ಭೂ ಹಗರಣದ ಆರೋಪಿ ಸ್ಥಾನದಲ್ಲಿ ನಿಂತಿರುವವರ ಹೆಸರು, ಬದುಕಿದ್ದವರ ಹೆಸರಲ್ಲಿ ರಸ್ತೆ ಭವಂತಿ ಬೇಕಾ? ಇದು ಸೋಷಿಯಲ್ ಮೀಡಿಯಾದ ಚೀಸಿ ಲೈನ್ಸ್, ಬಟ್ ಚರ್ಚೆ ಆಗ್ತಿದೆ. ಹಾಗಾಗಿ ಇದೇ ಪ್ರಶ್ನೆಯನ್ನ ನಾನು ರಾಜೀವ್ ಸರ್ನ ಕೇಳ್ತೀನಿ. ಆರೋಪಿ ಸಂಖ್ಯೆ 1 ಮೂಡಾ ಪ್ರಕರಣದಲ್ಲಿ ಅವ್ರ ಹೆಸರನ್ನ ಮೈಸೂರಿನಲ್ಲೇ ಯಾವ ನೆಲದಲ್ಲಿ ಭೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಗಿದೆ ಅನ್ನೋ ಆರೋಪ ಇದೆಯೋ ಅಲ್ಲೇನ ಅವ್ರ ಹೆಸರಲ್ಲಿ ರಸ್ತೆ ಇಡೋದು? ಏನ್ ಸಂದೇಶ ರಾಜೀವ್ ಸರ್ ಇದು? ಮೇಡಮ್, ಅವರೊಬ್ರು ಮಹಾನ್ ಜನನಾಯಕರು. ಕರ್ನಾಟಕದ ರಾಜ್ಯದ ಜನತೆ 2 ಬಾರಿ ಮೆಜಾರಿಟಿಯಿಂದ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರ ನೇತೃತ್ವ ಅನ್ನುವಂತ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು 41 ವರ್ಷದ ಜೀವನಗಳ ಉದ್ದಗಲದಲ್ಲೂ ಕೂಡ ಈ ಕರ್ನಾಟಕದ ರಾಜ್ಯದ ಏಳಿಗೆಗಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಈ ತರ ಸಣ್ಣ ವಿಚಾರಗಳನ್ನ ವಿರೋಧಕ್ಕಾಗಿ ವಿರೋಧ ಮಾಡುವಂತ ಮನಸ್ಥಿತಿಯಿಂದ ಈಚೆ ಬರಬೇಕಾಗಿದೆ. ನೀವು ನಾನು ಮಾತಾಡ್ತಾ ಇದ್ದೀನಿ, ನೀವು ನಿಮ್ ಪ್ರಶ್ನೆ ಕೇಳಕ್ಕೆ ನಿಮ್ಮನ್ನ ಕರೆದಿಲ್ಲ ನಾನು ಇಲ್ಲಿ. ಅಲ್ಲಿ ಅವ್ರು ಕೇಳ್ತಾ ಇದಾರೆ, ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಸುಮ್ನಿರಿ. ಮಾತಾಡಿ, ನಿಮ್ ಒಬ್ಬರಿಗೆ ಬರೋದಲ್ಲ. ಚುನಾವಣೆ ಗೆಲ್ಸೋದು ನಿಮ್ಮನ್ನ ಕೇಳ್ತಿದ್ದೀನಿ, ನಿಮ್ಮನ್ನ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಉತ್ತರ ಕೊಡಿ. ಡಿ.ಕೆ ಅವ್ರ ಕಾಂಟ್ರಿಬ್ಯೂಷನ್, ಖರ್ಗೆ ಅವ್ರ ಕಾಂಟ್ರಿಬ್ಯೂಷನ್, ಪರಮೇಶ್ವರ್ ಅವ್ರ ಕಾಂಟ್ರಿಬ್ಯೂಷನ್ ಎಲ್ಲರದು ಇದೆ. ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಮಹಾನ್ ನಾಯಕರು. ಈ ಜಿಲ್ಲೆಯಿಂದ ಹೊರಬಂದಂತ ಒಬ್ಬ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುತ್ಸದಿ ಅವರು, ಅವರ ಹೆಸರು ಬರಬೇಕು ಅಂತ ಹೇಳಿ ಸ್ಥಳೀಯವಾಗಿ ಒಂದಷ್ಟು ಜನ ಅವರ ಮಾಡಿದ ಕೆಲಸಗಳನ್ನೆಲ್ಲ ಗಮನಿಸಿ, ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಮಾಡದಂತ ಕೆಲಸಗಳನ್ನ ಗಮನಿಸಿ ಆ ರಸ್ತೆಗೆ ಆ ಹೆಸರನ್ನ ಸೂಚನೆ ಮಾಡಿದ್ದಾರೆ. ಅದಕ್ಕೆ ತೀರ್ಮಾನ,
ಚರ್ಚೆಗಳು ಆಗ್ತಾ ಇವೆ, ಈ ತರದ ಅಭಿಪ್ರಾಯಗಳು ಬರ್ತಿವೆ. ರಾಜೀವ್ ಸರ್, ನೀವು ಸ್ವಲ್ಪ ಮುಂಚೆ ಜಾಯಿನ್ ಆಗಿದ್ರೆ ಸಮಯ ಹೆಚ್ಚಿಗೆ ಕೊಡಬಹುದಾಗಿತ್ತು. ಇವತ್ತಿನ ಚರ್ಚೆ ಸಮಯ ಮುಗ್ದೋಗಿದೆ. ನಾವು ಮಹಾಭಾರತ ಪ್ರಶ್ನೆ ಕೇಳಿದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜನರ ಅಭಿಪ್ರಾಯ ಸಂಗ್ರಹ ಮಾಡೋ ಕಾರ್ಯ ನಡೀತಾ ಇದೆ. ಹೀಗಾಗಿ ನಾವು ಜನರ ಅಭಿಪ್ರಾಯ ಸಂಗ್ರಹಿಸೋ ಭಾಗವಾಗಿ ಪ್ರಶ್ನೆ, KRS ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕಂದ್ರೆ 70% ಜನ ಬೇಡ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎನಿವೆ, ಇದೀಗ ಸಿದ್ದರಾಮಯ್ಯನವರ ಹೆಸರು ಇಡಬೇಕಾ ಬೇಡವಾ ಅನ್ನೋದು ಮೈಸೂರಿನ ನಾಗರಿಕರ ಕೈಯಲ್ಲಿದೆ. ಇದಕ್ಕೆ ಬೇಕು ಅನ್ನೋ ಅಭಿಪ್ರಾಯವನ್ನ ಕೊಡಬೇಕಾ ಬೇಡ ಅನ್ನೋ ಅಭಿಪ್ರಾಯವನ್ನ ಕೊಡಬೇಕಾ, ಬಹಳ ಗಮನ ಕೊಟ್ಟು ಆಲೋಚನೆ ಮಾಡಿ ಉತ್ತರವನ್ನ ಕೊಡ್ಲಿ. ರಾಜಕೀಯ ಮಾಡೋದ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಡೆಗೆ, ಅದು ರಸ್ತೆ ಆದ್ರೂ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರಬಹುದು, ಅಭಿವೃದ್ಧಿ ಕಡೆಗೇನೆ ರಾಜಕಾರಣಿಗಳ ಹೆಚ್ಚಿನ ಗಮನ ಕೊಡ್ಲಿ ಅಂತ ಹೇಳಿ ಆಶಿಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯನವರದ್ದು ಈ ಆಯಾಮದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಐತಿಹಾಸಿಕ ಹೆಸರನ್ನ ತೆಗೆದು ಅಲ್ಲಿನ ಗುರುತನ್ನ ಅಳಸ ಹಾಕೋ ಪ್ರಯತ್ನ ಮಾಡ್ಲಾಗ್ತಾ ಇದೆಯಾ? ಭೂಮಿಯನ್ನ ದಾನವಾಗಿ ಕೊಟ್ಟವರಿಗಿಂತ ಹೆಚ್ಚಾಯ್ತಾ? ಭೂ ಹಗರಣದ ಆರೋಪಿ ಸ್ಥಾನದಲ್ಲಿ ನಿಂತಿರುವವರ ಹೆಸರು, ಬದುಕಿದ್ದವರ ಹೆಸರಲ್ಲಿ ರಸ್ತೆ ಭವಂತಿ ಬೇಕಾ? ಇದು ಸೋಷಿಯಲ್ ಮೀಡಿಯಾದ ಚೀಸಿ ಲೈನ್ಸ್, ಬಟ್ ಚರ್ಚೆ ಆಗ್ತಿದೆ. ಹಾಗಾಗಿ ಇದೇ ಪ್ರಶ್ನೆಯನ್ನ ನಾನು ರಾಜೀವ್ ಸರ್ನ ಕೇಳ್ತೀನಿ. ಆರೋಪಿ ಸಂಖ್ಯೆ 1 ಮೂಡಾ ಪ್ರಕರಣದಲ್ಲಿ ಅವ್ರ ಹೆಸರನ್ನ ಮೈಸೂರಿನಲ್ಲೇ ಯಾವ ನೆಲದಲ್ಲಿ ಭೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಗಿದೆ ಅನ್ನೋ ಆರೋಪ ಇದೆಯೋ ಅಲ್ಲೇನ ಅವ್ರ ಹೆಸರಲ್ಲಿ ರಸ್ತೆ ಇಡೋದು? ಏನ್ ಸಂದೇಶ ರಾಜೀವ್ ಸರ್ ಇದು? ಮೇಡಮ್, ಅವರೊಬ್ರು ಮಹಾನ್ ಜನನಾಯಕರು. ಕರ್ನಾಟಕದ ರಾಜ್ಯದ ಜನತೆ 2 ಬಾರಿ ಮೆಜಾರಿಟಿಯಿಂದ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರ ನೇತೃತ್ವ ಅನ್ನುವಂತ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು 41 ವರ್ಷದ ಜೀವನಗಳ ಉದ್ದಗಲದಲ್ಲೂ ಕೂಡ ಈ ಕರ್ನಾಟಕದ ರಾಜ್ಯದ ಏಳಿಗೆಗಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಈ ತರ ಸಣ್ಣ ವಿಚಾರಗಳನ್ನ ವಿರೋಧ ಮಾಡುವಂತ ಮನಸ್ಥಿತಿಯಿಂದ ಈಚೆ ಬರಬೇಕಾಗಿದೆ. ನೀವು ನಾನು ಮಾತಾಡ್ತಾ ಇದ್ದೀನಿ, ನೀವು ನಿಮ್ ಪ್ರಶ್ನೆ ಕೇಳಕ್ಕೆ ನಿಮ್ಮನ್ನ ಕರೆದಿಲ್ಲ ನಾನು ಇಲ್ಲಿ. ಅಲ್ಲಿ ಅವ್ರು ಕೇಳ್ತಾ ಇದಾರೆ, ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಸುಮ್ನಿರಿ. ಮಾತಾಡಿ, ನಿಮ್ ಒಬ್ಬರಿಗೆ ಬರೋದಲ್ಲ. ಚುನಾವಣೆ ಗೆಲ್ಸೋದು ನಿಮ್ಮನ್ನ ಕೇಳ್ತಿದ್ದೀನಿ, ನಿಮ್ಮನ್ನ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಉತ್ತರ ಕೊಡಿ. DK ಅವ್ರ ಕಾಂಟ್ರಿಬ್ಯೂಷನ್, ಖರ್ಗೆ ಅವ್ರ ಕಾಂಟ್ರಿಬ್ಯೂಷನ್, ಪರಮೇಶ್ವರ್ ಅವ್ರ ಕಾಂಟ್ರಿಬ್ಯೂಷನ್ ಇದೆಯೋ ಇಲ್ವೋ ಅದು ಎಲ್ಲರದು ಇದೆ. ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಮಹಾನ್ ನಾಯಕರು. ಈ ಜಿಲ್ಲೆಯಿಂದ ಹೊರಬಂದಂತ ಒಬ್ಬ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುತ್ಸದಿ ಅವರು, ಅವರ ಹೆಸರು ಬರಬೇಕು ಅಂತ ಹೇಳಿ ಸ್ಥಳೀಯವಾಗಿ ಒಂದಷ್ಟು ಜನ ಅವರ ಮಾಡಿದ ಕೆಲಸಗಳನ್ನೆಲ್ಲ ಗಮನಿಸಿ, ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಮಾಡಿದಂತ ಕೆಲಸಗಳನ್ನ ಗಮನಿಸಿ ಆ ರಸ್ತೆಗೆ ಆ ಹೆಸರನ್ನ ಸೂಚನೆ ಮಾಡಿದ್ದಾರೆ. ಅದಕ್ಕೆ ತೀರ್ಮಾನ, ಚರ್ಚೆಗಳು ಆಗ್ತಾ ಇವೆ, ಈ ತರದ ಅಭಿಪ್ರಾಯಗಳು ಬರ್ತಿವೆ. ಸ್ವಲ್ಪ ಮುಂಚೆ ಜಾಯಿನ್ ಆಗಿದ್ರೆ ಸಮಯ ಹೆಚ್ಚಿಗೆ ಕೊಡಬಹುದಾಗಿತ್ತು. ಇವತ್ತಿನ ಚರ್ಚೆ ಸಮಯ ಮುಗ್ದೋಗಿದೆ. ನಾವು ಮಹಾಭಾರತ ಪ್ರಶ್ನೆ ಕೇಳಿದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜನರ ಅಭಿಪ್ರಾಯ ಸಂಗ್ರಹ ಮಾಡೋ ಕಾರ್ಯ ನಡೀತಾ ಇದೆ. ಹೀಗಾಗಿ ನಾವು ಜನರ ಅಭಿಪ್ರಾಯ ಸಂಗ್ರಹಿಸೋ ಭಾಗವಾಗಿ ಪ್ರಶ್ನೆ, KRS ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕಂದ್ರೆ 70% ಜನ ಬೇಡ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎನಿವೆ, ಇದೀಗ ಸಿದ್ದರಾಮಯ್ಯನವರ ಹೆಸರು ಇಡಬೇಕಾ ಬೇಡವಾ ಅನ್ನೋದು ಮೈಸೂರಿನ ನಾಗರಿಕರ ಕೈಯಲ್ಲಿದೆ. ಇದಕ್ಕೆ ಬೇಕು ಅನ್ನೋ ಅಭಿಪ್ರಾಯವನ್ನ ಕೊಡಬೇಕಾ ಬೇಡ ಅನ್ನೋ ಅಭಿಪ್ರಾಯವನ್ನ ಕೊಡಬೇಕಾ, ಬಹಳ ಗಮನ ಕೊಟ್ಟು ಆಲೋಚನೆ ಮಾಡಿ ಉತ್ತರವನ್ನ ಕೊಡ್ಲಿ. ರಾಜಕೀಯ ಮಾಡೋದ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಡೆಗೆ, ಅದು ರಸ್ತೆ ಆದ್ರೂ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರಬಹುದು, ಅಭಿವೃದ್ಧಿ ಕಡೆಗೇನೆ ರಾಜಕಾರಣಿಗಳ ಹೆಚ್ಚಿನ ಗಮನ ಕೊಡ್ಲಿ ಅಂತ ಹೇಳಿ ಆಶಿಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ.